ರಾಜ್ಯ ಬಿಜೆಪಿಯಲ್ಲಿ ರೆಬೆಲ್ ರಾಜಕೀಯ ಕಿಚ್ಚು ಜೋರಾಗಿದೆ. ಸೋತ ಅಭ್ಯರ್ಥಿಗಳ ಸಭೆಯಲ್ಲೂ ಕೂಡ ರೆಬೆಲ್ ರಾಜಕೀಯ ಚರ್ಚೆಯಾಗಿದೆ. ಪಕ್ಷ ಸಂಘಟನೆಗಿಂತ ಹೆಚ್ಚು ಭಿನ್ನಮತದ ವಿಚಾರವಾಗಿಯೇ ಚರ್ಚೆಯಾಗಿದೆ. ಭಿನ್ನಮತದ ಬಗ್ಗೆ ಮಾಜಿ ಶಾಸಕ ರೇಣುಕಾಚಾರ್ಯ ಪ್ರಸ್ತಾಪವನ್ನ ಮಾಡಿದ್ರು. ರೆಬೆಲ್ ನಾಯಕರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ತಾ ಇಲ್ಲ, ಹೈಕಮಾಂಡ್ ದುರ್ಬಲ ಆಯ್ತಾ ಅಂತ ರೇಣುಕಾಚಾರ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೂತ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಬಗ್ಗೆ ಅನುಮಾನ ಮೂಡಿದೆ. ಹೈಕಮಾಂಡ್ ಸ್ಟ್ರಾಂಗ್ ಇಲ್ವಾ ಅಂತ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಕೆಲವರು ಯತ್ನಾಳ್ಗೆ ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಅಧಿಕೃತವಾಗಿ 3 ಬಣಗಳಾಗಿದೆ, ಇದು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಅಂತ ರೇಣುಕಾಚಾರ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಸಭೆಯಲ್ಲಿ. ಇನ್ನು ರೇಣುಕಾಚಾರ್ಯ ಅವರ ಈ ಮಾತಿಗೆ ಕೆಲ ನಾಯಕರು ಕೂಡ ಧ್ವನಿಗೂಡಿಸಿದ್ದಾರೆ. ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ರೆಬೆಲ್ ರಾಜಕೀಯ ಚರ್ಚೆಯಾಗಿದೆ. ಯಡಿಯೂರಪ್ಪ ಭಾಷಣ ಮುಗಿತಾ ಇದ್ದಂತೆ ಈ ವಿಚಾರ ಇದೀಗ ಚರ್ಚೆಯಾಗಿರುವಂಥದ್ದು. ರೇಣುಕಾಚಾರ್ಯ ಅವರು ಭಿನ್ನಮತದ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಹೈಕಮಾಂಡ್ ದುರ್ಬಲ ಆಯ್ತಾ ಅಂತ ಪ್ರಶ್ನೆಯನ್ನ ಹಾಕ್ತಾರೆ ರೇಣುಕಾಚಾರ್ಯ ಅವರು. ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯಾಗಿ ರೆಬೆಲ್ ರಾಜಕೀಯ ಕಿಚ್ಚು ಈಗ ಜೋರಾಗಿ ಕಂಡು ಬರ್ತಾ ಇದೆ. ಸೋತ ಅಭ್ಯರ್ಥಿಗಳ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ರೆಬೆಲ್ಸ್ಗೆ ಸದ್ಯದಲ್ಲೇ ಕಾದಿದ್ಯಾ ಆಪತ್ತು? ಹಾಗಾದ್ರೆ ಇದು ರಾಜ್ಯ ಬಿಜೆಪಿ ನಾಯಕ ಬಿಚ್ಚಿಟ್ಟಂತ ಸ್ಫೋಟಕ ರಹಸ್ಯ. ಸೋತ ಅಭ್ಯರ್ಥಿಗಳ ಸಭೆಯಲ್ಲಿ BS ಯಡಿಯೂರಪ್ಪ ಏನ್ ಹೇಳಿದ್ರು? ಕೇಂದ್ರದವರು ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಭಾವಿಸಬೇಡಿ. ರೆಬೆಲ್ಸ್ ಟೀಮ್ ವಿರುದ್ಧ ಹೈಕಮಾಂಡ್ ಕ್ರಮಕ್ಕೆ ಸಿದ್ಧ ಆಗಿದೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ನರೇಂದ್ರ ಮೋದಿ, ಅಮಿತ್ ಶಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರ ಮೇಲೆ ಯಾವುದೇ ರೀತಿಯ ಸಂಶಯ ಕೂಡ ಬೇಡ ಅಂತ ಹೇಳಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಏನ್ ಕ್ರಮ ಆಗಬೇಕೋ ಅದು ಆಗತ್ತೆ, ಗೊಂದಲಕ್ಕೆ ಒಳಗಾಗದೆ ಸಂಘಟನೆಯನ್ನ ಬಲಪಡಿಸಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಸೋತ ಅಭ್ಯರ್ಥಿಗಳ ಸಭೆಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಅಭಯವನ್ನ ನೀಡಿದ್ದಾರೆ. ಹೈಕಮಾಂಡ್ ಸುಮ್ಮನೆ ಕೂತಿದೆ ಅಂತ ಭಾವಿಸಬೇಡಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಸಂಶಯ ಬೇಡ, ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಯಾವ ಸಂದರ್ಭ ಏನಿದೆ, ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಕ್ರಮವನ್ನು ಅವರು ತೆಗೆದುಕೊಳ್ತಾರೆ. ನೀವು ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ, ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತ ಕೆಲಸವನ್ನ ನೀವು ಮುಂದುವರಿಸಿ ಅಂತ ಯಡಿಯೂರಪ್ಪನವರು ಈ ಸಭೆಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ರೀತಿಯಾಗಿ ತಮ್ಮ ಬೆಂಬಲಿಗರಿಗೆ ಅಭಯವನ್ನು ಕೊಟ್ಟಿದ್ದಾರೆ BS ಯಡಿಯೂರಪ್ಪನವರು. ರಾಷ್ಟ್ರೀಯ ನಾಯಕರ ಮೇಲೆ ಯಾವುದೇ ರೀತಿಯ ಸಂಶಯ ಕೂಡ ಬೇಡ ಅಂತ ಹೇಳಿದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಶಿವರಾಮ್, ಇವತ್ತಿನ ಮೀಟಿಂಗ್ ನಲ್ಲಿ ರೆಬೆಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯಾಗಿದೆ. ಯಡಿಯೂರಪ್ಪನವರು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ಬೆಂಬಲಿಗರಿಗೆ ಅಭಯವನ್ನು ಕೊಟ್ಟಿದ್ದಾರೆ? ಮಧುಕರ್, ಇವತ್ತು ಬಿಜೆಪಿಯ ಕೆಲವು ಪ್ರಮುಖ ನಾಯಕರುಗಳು ಸೇರಿದಂತೆ ಮಾಜಿ ಶಾಸಕರುಗಳು, ಪರಾಜಿತ ಅಭ್ಯರ್ಥಿಗಳು ಸೇರಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದರು. ಬೆಳಿಗ್ಗೆ 11ವರೆಗೆ ಸಭೆ ಆರಂಭ ಆಯಿತು. ಈಗಷ್ಟೇ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಬಹುತೇಕ ಸಂಘಟನೆ ವಿಚಾರಕ್ಕಿಂತ ಹೆಚ್ಚಾಗಿ ಭಿನ್ನಮತದ ವಿಚಾರಗಳೇ ಚರ್ಚೆ ಆದವು ಎನ್ನುವಂಥದ್ದು ಮೂಲಗಳಿಂದ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಆರಂಭದಲ್ಲಿ BS ಯಡಿಯೂರಪ್ಪನವರು ಕೂಡ ಸಭೆಯಲ್ಲಿ ಭಾಷಣವನ್ನು ಮಾಡಿದರು. ಭಾಷಣವನ್ನು ಮಾಡ್ತಾ ಕೆಲವೊಂದಿಬ್ಬರು, ಅಂದರೆ ಯತ್ನಾಳ್ ಅವರ ಹೆಸರನ್ನು ಹೇಳದೇ ಕೆಲವೊಂದಿಬ್ಬರು ಅಪಸ್ವರದ ಮಾತುಗಳನ್ನು, ಹಗುರವಾದ ಮಾತುಗಳನ್ನು ಆಡ್ತಾರೆ. ಆದರೆ ಅದ್ರ ಬಗ್ಗೆ ನೀವು ಯಾರೂ ತಲೆಯನ್ನು ಕೆಡಿಸ್ಕೊಳ್ಬೇಡಿ, ಕೇಂದ್ರದಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ, ಕ್ರಮಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥ ಅಭಯವನ್ನು ಅಲ್ಲಿ ಸೇರಿದಂಥ ಮಾಜಿ ಶಾಸಕರುಗಳು ಮತ್ತು ಪರಾಜಿತ ಅಭ್ಯರ್ಥಿಗಳಿಗೆ ಯಡಿಯೂರಪ್ಪನವರು ಸಭೆಯಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಅವರ ಸಭೆ ಅಂದರೆ BS ಯಡಿಯೂರಪ್ಪನವರ ಭಾಷಣ ಮುಕ್ತಾಯ ಆಗ್ತಾ ಇದ್ದಂತೆ ರೇಣುಕಾಚಾರ್ಯ ಸೇರಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ವೈ ಸಂಪಂಗಿ ಇರ್ಬೋದು, ಹಾಗೆಯೇ ಇನ್ನೂ ಕೆಲವು ಪ್ರಮುಖ ನಾಯಕರುಗಳು ಯತ್ನಾಳ್ ಅವರ ಬಂಡಾಯವನ್ನು ನೇರ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ಅಂಶಗಳನ್ನು ಹೇಳೋದಾದರೆ ಮಧುಕರ್, ಯಡಿಯೂರಪ್ಪನವರು ಆರಂಭದಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಂತೆ ಊಟದ ಬಳಿಕ ನೀವೆಲ್ಲರೂ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಒಂದು ಸಲಹೆ ಸೂಚನೆಯನ್ನು ಸಭೆಗೆ ಕೊಟ್ಟರು. ಆಗ ರೇಣುಕಾಚಾರ್ಯ ಮೊದಲಿಗೆ ಮಾತನಾಡಿದ್ರು. ಈ ರೀತಿ ಯತ್ನಾಳ್ ಅವರು ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಹೋದರೆ, ಜೊತೆಗೆ ಪಾರ್ಟಿಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆಗೆ
ಒಳಗಾಗದೇನೆ ಅಪಸ್ವರದ ಮಾತುಗಳನ್ನು ಮತ್ತು ವಕ್ಫ್ ವಿಚಾರದ ಹೋರಾಟವನ್ನು ಪ್ರತ್ಯೇಕವಾಗಿ ತಂಡವನ್ನು ಕಟ್ಕೊಂಡು ಮಾಡ್ತಾ ಹೋದರೆ ಇದು ಹೇಗೆ ಪಾರ್ಟಿ ಸಂಘಟನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ನಾವು ಎಲ್ಲೇ ಹೋಗಲಿ, ಬೂತ್ ಸಮಿತಿಗೆ ಹೋಗಲಿ, ಪ್ರತಿ ಕಾರ್ಯಕರ್ತರ ಮಟ್ಟದಲ್ಲಿಯೂ ಕೂಡ ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಹಾಗಾದರೆ ಅಷ್ಟೊಂದು ದುರ್ಬಲ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ಕೇಳ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಇದು ಎಲ್ಲಿಯ ತನಕ ಹೋಗುತ್ತೆ ಹೇಳುವಂಥ ಒಂದು ಬೇಸರದ ಮಾತುಗಳನ್ನು, ಯತ್ನಾಳ್ ಅವರ ಮೇಲೆ ಆಕ್ರೋಶದ ಮಾತುಗಳನ್ನು ರೇಣುಕಾಚಾರ್ಯ ಅವರು ಕೂಡ ಹೇಳಿದರು. ರೇಣುಕಾಚಾರ್ಯ ಅವರ ಮಾತಿಗೆ ದನಿಗೂಡಿಸುವಂತೆ ವೈ ಸಂಪಂಗಿ ಇರಬಹುದು, ಕಟ್ಟ ಸುಬ್ರಹ್ಮಣ್ಯ ಇರಬಹುದು, ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಈ ಮೂವರು ಕೂಡ ಮಾತನಾಡಿದ್ದು ವಿಶೇಷ ಅಂತ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಯತ್ನಾಳ್ ಅವರು ಯಾವಾಗ ವಕ್ಫ್ ಸಮಿತಿಯನ್ನು ಮಾಡಿಕೊಂಡು ಪ್ರತ್ಯೇಕ ಹೋರಾಟವನ್ನು ಮಾಡಿದ್ರು, ಮಾಜಿ ಶಾಸಕರ ತಂಡವನ್ನು ಅದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಕಟ್ಟಿ ವಿಜೇಂದ್ರ ಅವರ ಪರವಾಗಿ ದನಿಯನ್ನು ಎತ್ತುತ್ತಾ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹೋಗಿ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡಿದರು. ಹೀಗಾಗಿ ಇವತ್ತಿನ ಸಭೆ ಸಂಘಟನೆಗಾಗಿ ಕರೆದಂಥ ಸಭೆಯಾದರೂ ಕೂಡ ಪ್ರಮುಖವಾಗಿ ವಿಜೇಂದ್ರ ಅವರು ಪರೋಕ್ಷವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕಳಿಸುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದರೆ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಆಗ್ತಾ ಇರುವಂಥ ಚರ್ಚೆ. ಸದಾನಂದ ಗೌಡರು ಭಾಗಿಯಾಗಿದ್ದರು, ಅಶೋಕ್ ಅವರು ಕೂಡ ಬಂದಿದ್ದರು. ಅಶೋಕ್ ಅವರು ಬ್ಯಾಲೆನ್ಸ್ ಆಗಿ ಮಾತಾಡಿದರು. ಎರಡು ಕೈಗಳು ಸೇರಿದ್ರೆ ಮಾತ್ರ ಚಪ್ಪಾಳೆ ಅನ್ನುವಂಥ ಮಾತುಗಳನ್ನು ಸಭೆಗೆ ಹೇಳಿದ್ರೆ, ಅದೇ ರೀತಿ ಸದಾನಂದ ಗೌಡರು ಮಾಧ್ಯಮಗಳ ಮುಂದೆ ಹೋಗಿ ಏನು ಹೇಳಿಕೆಯನ್ನು ಕೊಡಬೇಡಿ, ಅದು ಮಾಧ್ಯಮಕ್ಕೆ ಆಹಾರ ಆಗುತ್ತೆ, ಪ್ರತಿಪಕ್ಷಗಳಿಗೆ ಆಹಾರ ಆಗುತ್ತೆ, ಹಾಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಿ ಹೇಳುವಂಥ ಸಲಹೆಯನ್ನು ಸಭೆಗೆ ಸದಾನಂದ ಗೌಡರು ಕೊಟ್ಟಿದ್ದಾರೆ. ವಿಶೇಷವಾಗಿ ರೇಣುಕಾಚಾರ್ಯ ಮತ್ತು ಅವರ ತಂಡದ ಕೆಲವೊಂದಿಷ್ಟು ಸದಸ್ಯರು ಮಾಡ್ತಾ ಇದ್ದಂಥ ಆರೋಪ, ಪರೋಕ್ಷವಾಗಿ ಕೆಲವರು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಯತ್ನಾಳ್ ಅವರಿಗೆ ಬೆಂಬಲ ಇದೆ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ. ಈ ರೀತಿ ಪರೋಕ್ಷವಾಗಿ ಬೆಂಬಲ ಕೊಡುವವರು ಯಾರಿದ್ದಾರೆ ಹೇಳುವಂಥ ಪ್ರಶ್ನೆಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಇವತ್ತಿನ ಸಭೆಗೆ ಬಂದಿದ್ದರು. ಹಾಗೆಯೇ ಪ್ರೊಫೆಸರ್ ಕೃಷ್ಣ ಭಟ್ ಅವರು ಬಂದಿದ್ದರು. ಅವರು ಬಹಳ ಹಿರಿಯ ಕಾರ್ಯಕರ್ತರು, ಬಹಳ ಹಿರಿಯ ಲೀಡರ್. ಅವರು ಇವತ್ತಿನ ಸಭೆಗೆ ಬಂದಿದ್ದು ಯಾಕಂದರೆ ಅವರು ಯಾರೂ ಕೂಡ ಸಕ್ರಿಯವಾಗಿ ಯಾವುದೇ ಪಾರ್ಟಿಯ ಕಾರ್ಯಕ್ರಮಗಳಿಗೆ, ಚಟುವಟಿಕೆಗಳಲ್ಲೆಲ್ಲ ಭಾಗಿಯಾಗ್ತಾ ಇಲ್ಲ. ಆದರೆ ಇವತ್ತಿನ ಈ ಸಭೆಗೆ ಅವರೆಲ್ಲರೂ ಕೂಡ ಬಂದಿದ್ದು ಭಾಳ ವಿಶೇಷವಾಗಿ ಕಾಣ್ತಾ ಇತ್ತು. ಅವರು ಯಡಿಯೂರಪ್ಪನವ್ರಿಗೆ ಆಪ್ತರು ಹೌದು, ಸಂಘಟನೆಯಲ್ಲಿ ಹಿರಿಯರು ಹೌದು. ಅವ್ರು ಯಾರೂ ಕೂಡ ಸಭೆಯಲ್ಲಿ ಮಾತನಾಡಿಲ್ಲ. ಆದರೆ ಅವರ ಪ್ರಸ್ತುತತೆ ಸಾಕಷ್ಟು ಸಂದೇಶವನ್ನು ಹೈಕಮಾಂಡ್ಗೂ ಕೂಡ ಕೊಡುತ್ತೆ ಅನ್ನುವಂಥ ಪ್ರಯತ್ನದ ಭಾಗವಾಗಿಯೂ ಏನು ಆ ರೀತಿಯಲ್ಲಿ ಇವತ್ತಿನ ಸಭೆಯನ್ನು ಆಯೋಜನೆ ಮಾಡಿದಂತೆ ಕಾಣ್ತಾ ಇತ್ತು ಮಧುಕರ್. ಒಟ್ಟಾರೆ ಇವತ್ತಿನ ಸಂಘಟನಾ ಸಭೆ, ಇನ್ನು ಪ್ರತಿ 3 ತಿಂಗಳಿಗೊಮ್ಮೆ ಈ ರೀತಿಯ ಸಭೆಗಳಾಗಬೇಕು ಅನ್ನುವಂಥ ಸಲಹೆಯನ್ನು ಇವತ್ತಿನ ಸಭೆಯಲ್ಲಿ ಕೆಲವೊಂದಿಷ್ಟು ಮಾಜಿ ಶಾಸಕರುಗಳು ಕೊಟ್ಟಿದ್ದಾರೆ. ಅದು ಸ್ವತಃ ಯಡಿಯೂರಪ್ಪನವರು ಮಾತನಾಡಿದರು. ನಾವು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತೇವೆ, ಸಂಘಟನೆಯನ್ನು ಮಾಡ್ತೇವೆ, ಆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೇವೆ ಹೇಳುವಂಥ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟರು. ಆದರೆ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಏನೆಲ್ಲ ಹೇಳಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಒಟ್ಟಾರೆಯಾಗಿ ಯತ್ನಾಳ್ ಅವರಿಗೆ ಕಡಿವಾಣವನ್ನು ಹಾಕಬೇಕು, ಯತ್ನಾಳ್ ಅವರ ತಂಡ ಪ್ರತ್ಯೇಕವಾಗಿ ಹೋರಾಟ ಮಾಡೋದ್ರ ಮೇಲೆ ಬ್ರೇಕನ್ನು ಹಾಕಬೇಕು ಮತ್ತು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಬೇಕು ಎನ್ನುವಂಥ ಸಂದೇಶವು ಇವತ್ತಿನ ಈ ಒಂದು ಸಭೆಯಲ್ಲಿ, ಈ ಒಂದು ಸಭೆಯ ಮೂಲಕ ಕಳಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ ಮಧುಕರ್. ರವಿ, ಇವತ್ತು ಯಡಿಯೂರಪ್ಪನವರು ಈ ಒಂದು ಮೀಟಿಂಗ್ನಲ್ಲಿ ಹೇಳಿರುವಂತಹ ಮಾತುಗಳಿದೆಯಲ್ಲ, ಅದು ನಿಜ ಅಲ್ಲಿನ ನೆರೆದಿದ್ದಂಥ ತಮ್ಮ ಬೆಂಬಲಿಗರಿಗೆ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಹೇಳಿರುವಂಥ ಮಾತುಗಳು ಮಾತ್ರವೇ ಆಗಿತ್ತಾ, ಅಥವಾ ನಿಜಕ್ಕೂ ಕೂಡ ಹೈಕಮಾಂಡ್ನಿಂದ ಆ ರೀತಿಯಾಗಿರುವಂತಹ ಭರವಸೆಗಳು ಅಥವಾ ಆ ರೀತಿಯಾಗಿರುವಂತಹ ಸೂಚನೆಗಳೇನಾದರೂ ಬಂದಿದೆಯಾ ಹೇಗೆ ಅಂತ? ಎಕ್ಸಾಕ್ಟ್ಲಿ ಮಧುಕರ್, ತಾವು ಹೇಳಿದಂತೆಯೇ ಸಭೆಯಲ್ಲಿ ಇದ್ದಂಥ ಕೆಲವರಿಗೆ, ಯಾಕೆಂದರೆ ಇಷ್ಟು ದಿನಗಳ ಕಾಲ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಸಭೆಗಳನ್ನು, ಸಮಾರಂಭಗಳನ್ನು, ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಎಲ್ಲೂ ಹೈಕಮಾಂಡ್ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಪರೋಕ್ಷವಾಗಿ ಕೆಲವೊಂದಿಷ್ಟು ಸೀನಿಯರ್ಸ್ಗಳು ಯತ್ನಾಳ್ ಅವರ ತಂಡದ ಮೇಲೆ ಸಿಂಪತಿಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಆಡುವಂಥ ಮಾತುಗಳಿರಬಹುದು. ಅವರ ಪರವಾಗಿ ಅವ್ರ ಮೇಲೆ ಕ್ರಮ ಆಗತ್ತೆ ಅಂತ ಹೇಳಿದಾಗ ದೆಹಲಿಗೆ ಹೋಗಿ ಕುಳಿತುಕೊಂಡು ಕ್ರಮ ಮಾಡಬೇಡಿ, ಅವ್ರ ಮೇಲೆ ಉಚ್ಚಾಟನೆಯಂಥ ಶಿಸ್ತಿನ ಕ್ರಮ ಎಲ್ಲ ಬೇಡ, ಇದು ಪಾರ್ಟಿಯಲ್ಲಿ ಮತ್ತಷ್ಟು ಗೊಂದಲ ಆಗತ್ತೆ ಹೇಳುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇರುವ ಹೊತ್ತಿಗೆ ಕಾರ್ಯಕರ್ತರಲ್ಲಿಯೂ, ಮಾಜಿ ಶಾಸಕರುಗಳಲ್ಲಿಯೂ ಮತ್ತು ಕಳೆದ ಬಾರಿ ಸ್ಪರ್ಧೆ ಮಾಡಿ ಸ್ವತಂತ್ರರು ಇರುವಂಥ ಬಹುತೇಕರಿಗೆ ಹಾಗಾದರೆ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಹೀಗೆ ಹೋಗ್ತಾ ಇದ್ರು ಕೂಡ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಇಂಥದ್ದೆಲ್ಲ ಸೀನಿಯರ್ಸ್ಗಳ ಬೆಂಬಲ ಇದೆಯಾ, ಹೌದು ನಾಳೆಗೆ ಪಾರ್ಟಿಯಲ್ಲಿ ವಿಜೇಂದ್ರ ಅವರ ಬದಲಾವಣೆಗೆ ಕಾರಣ ಆಗುತ್ತಾ, ಈ ರೀತಿಯ ಚರ್ಚೆಗಳು ಕಾರ್ಯಕರ್ತರ ವಲಯದಲ್ಲಿ ಬಂದಿದ್ದವು. ಈ ಕಾರಣಕ್ಕಾಗಿಯೂ ಕೂಡ ಯಡಿಯೂರಪ್ಪನವರು ತಾವು ಹೇಳದಂತೆಯೇ ಸಭೆಗೆ ಏನು ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಆ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಯತ್ನಾಳ್ ಅವರ ಮೇಲೆ ಕ್ರಮ ಆಗೋದಿದ್ರೆ ಇಷ್ಟರೊಳಗಾಗಿ ಕ್ರಮಗಳಾಗ್ತಾ ಇದ್ವು. ಶಿಸ್ತು ಸಮಿತಿ ಅವರಿಗೆ ನೋಟಿಸನ್ನು ಕೊಟ್ಟಿತ್ತು. ನೋಟಿಸನ್ನು ಕೊಟ್ಟ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ವಿಜೇಂದ್ರನೇ ಸ್ವತಃ ಕೇಂದ್ರ ನಾಯಕರುಗಳ ಮುಂದೆ ಮನವಿಯನ್ನು ಮಾಡಿದರು. ಆದರೆ ಅವರ ಉಚ್ಚಾಟನೆಯನ್ನು ಮಾಡಬಾರ್ದು ಎನ್ನುವಂಥ ಒಂದು ಸಮರ್ಥನೆಯನ್ನು, ಅದು ಬೊಮ್ಮಾಯಿ ಅವರು ಇರ್ಬೋದು, ಕಾರಜೋಳ ಇರ್ಬೋದು, ಅಶೋಕ್ ಇರ್ಬೋದು, ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಅವರು ಉಚ್ಚಾಟನೆ ಮಾಡುವಂಥ ಕ್ರಮವನ್ನು ಕೈಗೊಳ್ಳಬೇಡಿ ಹೇಳುವಂಥ ಸಲಹೆಯನ್ನು ಹೈಕಮಾಂಡ್ ಕೊಟ್ಟಾಗ ಹೈಕಮಾಂಡ್ ಅದನ್ನು ಮನ್ನಿಸಿದೆ. ಹಾಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂಥದ್ದೇ ಆಗಿದ್ದರೆ ಬಹುಶಃ ಇಷ್ಟರೊಳಗೆ ಉಚ್ಚಾಟನೆ ಆಗ್ತಾ ಇತ್ತು. ಆದರೆ ಆ ಒಂದು ಸಂದೇಶ ಇಲ್ಲಿ ಯತ್ನಾಳ್ ಅವರದ್ದೇ ಕೈ ಮೇಲಾಗ್ತಾ ಇದೆ. ಆ ರೀತಿಯ ಸಂದೇಶಗಳು ಪಾರ್ಟಿಯಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಹೋಗ್ತಾ ಇದೆ ಅನ್ನುವಂಥ ಒಂದು ಒಳಸುಳಿಯನ್ನು ಅರ್ಥಂತ ಯಡಿಯೂರಪ್ಪನವರು ಬಹುಶಃ ಇವತ್ತು ಸಭೆಗೆ ಏನು ಸಂದೇಶವನ್ನು ಕೊಡಬೇಕು ಆ ಸಂದೇಶಕ್ಕೋಸ್ಕರ ಹೀಗೆ ಹೇಳಿರಬಹುದು ಅನ್ನೋದು ವಿಮರ್ಶೆಯನ್ನು ಮಾಡಬಹುದು ಮಧುಕರ್. ಆದರೆ ಯತ್ನಾಳ್ ಅವರಿಗೆ ಈಗ ಉಚ್ಚಾಟನೆ ಮಾಡುವಂಥ ಕ್ರಮಕ್ಕೆಲ್ಲ ಮುಂದಾಗ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್.
ಬಹುತೇಕ ತಾವು ಹೇಳಿದಂತೆ ಯಡಿಯೂರಪ್ಪನವರು ಕಾರ್ಯಕರ್ತರಿಗೆ ಮತ್ತು ಪಾರ್ಟಿಯ ಮಾಜಿ ಶಾಸಕರುಗಳಿಗೆ ಒಂದು ಸಂದೇಶವನ್ನು, ಇಲ್ಲ ನಾವು ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ, ಹೈಕಮಾಂಡ್ ನಮ್ಮನ್ನು ಕೂಡ ಗಮನಿಸುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಸ್ಟೇಟ್ಮೆಂಟನ್ನು ಸಭೆಗೆ ಮಾಡಿದ್ರು ಅಂತ ಅನಿಸುತ್ತೆ. ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.